ಇನಿಷಿಯಲಿ ನಾನು ಆ್ಯಂಗ್ಯುಲರ್ ಅಂತೇಳಿ ಒಂದು ಫ್ರೇಮ್ವರ್ಕ್ ಉಂಟು, ಜಾವಾಸ್ಕ್ರಿಪ್ಟ್ ಫ್ರೇಮ್ವರ್ಕ್ ಅದು. ಅದನ್ನು ಯೂಸ್ ಮಾಡಿಕೊಂಡು ನಾನು ಪ್ರಾಜೆಕ್ಟ್ಸ್ಗಳನ್ನು ಬಿಲ್ಡ್ ಮಾಡ್ತಿದ್ದೆ, ವೆಬ್ಸೈಟ್ಸ್ಗಳನ್ನೆಲ್ಲ ಬಿಲ್ಡ್ ಮಾಡ್ತಿದ್ದೆ. ಬಟ್ ಲೇಟರ್ ನನಗೆ ಎಂತಾಯಿತು ಅಂತೇಳಿದರೆ ರಿಯಾಕ್ಟ್ ಕಲಿಬೇಕು ಅಂತೇಳಿ ಇಂಟ್ರೆಸ್ಟ್ ಆಯಿತು. ಮತ್ತು ನನ್ನ ಫ್ರೆಂಡ್ಸ್ಗಳೆಲ್ಲ ಉಂಟಲ್ಲ ರಿಯಾಕ್ಟನ್ನು ಹೆಚ್ಚು ಯೂಸ್ ಮಾಡ್ತಿದ್ರು. ರಿಯಾಕ್ಟ್ ತುಂಬ ಲೈಟ್ ವೆಯ್ಟ್ ಉಂಟು, ರಿಯಾಕ್ಟ್ ತುಂಬ ಈಸಿ ಆಗ್ತದೆ ಮಾಡಲಿಕ್ಕೆ ಅಂತೇಳಿ. ಬಟ್ ನಾನು ರಿಯಾಕ್ಟನ್ನು ಕಲಿಯುವಾಗ ಉಂಟಲ್ಲ ನನಗೆ ರಿಯಾಕ್ಟಲ್ಲಿ ತುಂಬ ಬಗ್ಸ್ಗಳೆಲ್ಲ ಬರಲಿಕ್ಕೆ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಈ ಬಗ್ಸ್ಗಳನ್ನು ಫಿಕ್ಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ಮತ್ತು ಒಂದು ಸರಿ ಬೇಸಿಕ್ ರಿಯಾಕ್ಟಿದ್ದು ವಿಷಯಗಳನ್ನೆಲ್ಲ ಕಲ್ತಾದ ನಂತರ ಬೇರೆ ಎಕ್ಸ್ಟ್ರಾ ವಿಷಯಗಳನ್ನು ಕಲಿಯೋದು ಉಂಟಲ್ಲ, ಫಾರ್ ಎಕ್ಸಾಂಪಲ್ ಗ್ಲೋಬಲ್ ಸ್ಟೇಟ್ ಮ್ಯಾನೇಜ್ಮೆಂಟ್ ಮತ್ತು ಡಾಟಾ ಫೆಚ್ಚಿಂಗ್, ಈ ಎಲ್ಲ ವಿಷಯಗಳು ಕಲಿಯೋದು ಉಂಟಲ್ಲ ತುಂಬ ಕಷ್ಟ ಅಂತೆಲ್ಲ ಅನಿಸಿತ್ತು. ಎಂತಂತೇಳಿದರೆ ಆವಾಗ ತುಂಬ ಪ್ರಾಬ್ಲಮ್ಸ್ಗಳಿತ್ತು ರಿಯಾಕ್ಟ್ ಫ್ರೇಮ್ವರ್ಕಲ್ಲೇ. ಸೊ ಆವಾಗ ಪ್ರಾಬ್ಲಮ್ ಆಗ್ತಿತ್ತು. ಸೊ ಆ ಪರ್ಟಿಕ್ಯುಲರ್ ಪ್ರಾಬ್ಲಮನ್ನು ಟ್ಯಾಕಲ್ ಮಾಡಲಿಕ್ಕೋಸ್ಕರ ನಾನು Vue.js ಅನ್ನು ಕಲಿತೆ. Vue.js ಉಂಟಲ್ಲ ಇದು ತುಂಬ ಒಳ್ಳೆ ಫ್ರೇಮ್ವರ್ಕ್. ನಾನು ಅದನ್ನು ಯೂಸ್ ಮಾಡುವಾಗ ಉಂಟಲ್ಲ ತುಂಬ ಖುಷಿಯಾಗಿತ್ತು ನನಗೆ. ಎಂತೆಲ್ಲ ರಿಯಾಕ್ಟಲ್ಲಿ ಪ್ರಾಬ್ಲಮ್ಯಾಟಿಕ್ ಅಂತೇಳಿ ನಾನು ಹೇಳಿದ್ದೆ ಅಲ್ಲ, ಅದನ್ನು Vue.js ಉಂಟಲ್ಲ ತುಂಬ ಈಸಿಯಾಗಿ ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಮತ್ತು Vue.js ಅದು ಫುಲ್ ಸ್ಟ್ಯಾಕ್ ಫ್ರೇಮ್ವರ್ಕ್ ಉಂಟಲ್ಲ, Next.js ಅಂತೇಳಿ, ಈ ಪರ್ಟಿಕ್ಯುಲರ್ ಫ್ರೇಮ್ವರ್ಕ್ ಉಂಟಲ್ಲ ನಮ್ಮ Next.js ಉಂಟಲ್ಲ ರಿಯಾಕ್ಟ್ ಸರ್ವರ್ ಸೈಡ್ ಫ್ರೇಮ್ವರ್ಕ್, ಅದನ್ನು ಹೈಯೆಸ್ಟ್ ಲೆವೆಲಲ್ಲಿ ಬೀಟ್ ಮಾಡಿದೆ. ಎಂತಕ್ಕಂತೇಳಿದರೆ Next.js ಉಂಟಲ್ಲ ಅವರು ಆ್ಯಪ್ ರೌಟರ್ ಅಂತೇಳಿ ಒಂದು ಹೊಸ ವಿಷಯವನ್ನು ತಂದ ತಕ್ಷಣ ತುಂಬ ಬಗ್ಗಿ ಅಂತೇಳಿ ಫೀಲ್ ಆಯಿತು. ಕೆಲವು ವಿಷಯಗಳು ವರ್ಕ್ ಆಗ್ತಿರಲಿಲ್ಲ, ಕೆಲವು ಹೊಸ ಫೀಚರ್ಸ್ಗಳು ಅರ್ಥ ಆಗ್ತಿರಲಿಲ್ಲ ನನಗೆ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ. ಸೊ ತುಂಬ ಕಷ್ಟಪಡಬೇಕಾಯಿತು Next.js ಅನ್ನು ಕಲೀಲಿಕ್ಕೋಸ್ಕರ. ಸೊ ಅದರಿಂದ Next.js ಅನ್ನು ನಾನು ಡಿಚ್ ಮಾಡಿಕೊಂಡು ನಾನು Vue.js ಮೇಲೆ ಫೋಕಸ್ ಮಾಡಿದೆ. Next.js ಫುಲ್ ಸ್ಟ್ಯಾಕ್ ಫ್ರೇಮ್ವರ್ಕನ್ನು ಯೂಸ್ ಮಾಡಿಕೊಂಡು ನಾನು ತುಂಬ ಪ್ರಾಜೆಕ್ಟ್ಸ್ಗಳನ್ನೆಲ್ಲ ಬಿಲ್ಡ್ ಮಾಡಿದೆ. ಮತ್ತೆ ಎಂತಾಯಿತು ಅಂತೇಳಿದರೆ ರಿಯಾಕ್ಟ್ ಉಂಟಲ್ಲ ತುಂಬ ಡೆವಲಪ್ ಆಯಿತು. Next.js ಉಂಟಲ್ಲ ತುಂಬ ಬಗ್ಸ್ಗಳನ್ನೆಲ್ಲ ಸಾಲ್ವ್ ಮಾಡಿಕೊಂಡು ತುಂಬ ಒಳ್ಳೆ ರೀತಿಯ ಅಪ್ಡೇಟ್ಸ್ಗಳನ್ನೆಲ್ಲ ಅವ್ರು ತಂದರು. ಸೊ ಇನಿಷಿಯಲ್ ಡೇಸಲ್ಲಿ ನಾನು ಎಂತೆಲ್ಲ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಿದ್ದೆ ಅಲ್ಲ ನಮ್ಮ ರಿಯಾಕ್ಟಲ್ಲಿ, ಆ ಎಲ್ಲ ಪ್ರಾಬ್ಲಮ್ಸ್ಗಳು ಈಗ ನೀವು ಫೇಸ್ ಮಾಡಬೇಕಂತೇಳಿಲ್ಲ. ಸೊ ಹಾಗಾಗಿರೋದ್ರಿಂದ ರಿಯಾಕ್ಟ್ ಉಂಟಲ್ಲ ಐ ಫೀಲ್ ಇದೊಂದು ಒಳ್ಳೆ ಫ್ರೇಮ್ವರ್ಕ್ ಆ್ಯಸ್ ಆಫ್ ನಾವು ಈವನ್ ಬಿಗಿನರ್ಸ್ ಸಹ ಯೂಸ್ ಮಾಡಲಿಕ್ಕೋಸ್ಕರ. ಎಂತಕ್ಕಂತೇಳಿದರೆ ಈ ಪರ್ಟಿಕ್ಯುಲರ್ ಫ್ರೇಮ್ವರ್ಕ್ ಕಲಿಬೇಕಿದ್ರೆ ನಿಮಗೆ ತುಂಬ ಕಾನ್ಸೆಪ್ಟ್ಸ್ಗಳು ಗೊತ್ತಾಗಿರಬೇಕು ಅಂತೇಳಿ ಏನಿಲ್ಲ. ಜಸ್ಟ್ HTML CSS ಜಾವಾಸ್ಕ್ರಿಪ್ಟ್ ಇದು ಬೇಸಿಕ್ ನಾಲೆಜ್ ಇದ್ರೆ ಉಂಟಲ್ಲ ನೀವು ರಿಯಾಕ್ಟನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ನನ್ನ ರಿಯಾಕ್ಟ್ ಕೋರ್ಸಲ್ಲಿ ಆಲ್ರೆಡಿ ಒಂದು ಮರ್ನ್ ಸ್ಟ್ಯಾಕ್ ಇದು ಕೋರ್ಸ್ ಉಂಟು, ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಬೂಟ್ ಕ್ಯಾಂಪ್. ಅದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು. ಇಫ್ ನಿಮಗೆ ಮರ್ನ್ ಸ್ಟ್ಯಾಕನ್ನು ಮತ್ತು ರಿಯಾಕ್ಟ್ ಇಂಥ ಹಲವಾರು ರೀತಿಯ ಟೆಕ್ನಾಲಜಿಯನ್ನು ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ತುಂಬ ಬೇಸಿಕ್ಕಿಂದ ನಾನು ಅದರಲ್ಲಿ ಸ್ಟಾರ್ಟ್ ಮಾಡ್ತೇನೆ. ಸೊ ನೀವು ಅದನ್ನು ಚೆಕ್ ಮಾಡಿ. ಅದರಲ್ಲಿ ನಾನು ತುಂಬ ಈಸಿಯಾಗಿ ರಿಯಾಕ್ಟನ್ನು ಕಲಿಸಿದ್ದೇನೆ. ಸೊ ಈ ಪರ್ಟಿಕ್ಯುಲರ್ ರಿಯಾಕ್ಟನ್ನು ಕಲೀಲಿಕ್ಕೆ ಉಂಟಲ್ಲ ವಿದಿನ್ ಫ್ಯೂ ಡೇಸ್ ನಿಮಗೆ ಅದನ್ನು ಮಾಸ್ಟರ್ ಮಾಡಲಿಕ್ಕೆ ಆಗ್ತದೆ. HTML CSS ಮತ್ತು ಜಾವಾಸ್ಕ್ರಿಪ್ಟು ಒಂದ್ಸರಿ ಕಲ್ತಾದ ನಂತರ ಕೋರ್ಸಲ್ಲಿ ಅದು ಸಹ ಇನ್ಕ್ಲೂಡೆಡ್. ಎಂತ HTML CSS ಅನ್ನು ನೀವು ಬೇರೆ ಕಡೆ ಕಲಿಬೇಕು ಅಂತೇಳಿ ಅಂತ ಇಲ್ಲ. HTML CSS ಮತ್ತು ಜಾವಾಸ್ಕ್ರಿಪ್ಟನ್ನು ಕಲಿಸಿಯೇ ರಿಯಾಕ್ಟನ್ನು ನಾನು ಆ ಪರ್ಟಿಕ್ಯುಲರ್ ಕೋರ್ಸಲ್ಲಿ ಕಲಿಸಿ ಮತ್ತು ನೆಕ್ಸ್ಟ್ Node.js ಅದೆಲ್ಲ ತುಂಬ ಇನ್ಡೆಪ್ತಾಗಿ ಆ ಪರ್ಟಿಕ್ಯುಲರ್ ಕೋರ್ಸ್ ಉಂಟು ವಿತ್ AI ಇಂಟಿಗ್ರೇಷನ್ ಮತ್ತು ಪೇಮೆಂಟ್ ಗೇಟ್ವೇ, ಅಥೆಂಟಿಕೇಷನ್, ಆಥರೈಸೇಷನ್, ತುಂಬ ಇನ್ಡೆಪ್ತ್ ಆಗಿರೋ ಕೋರ್ಸ್. ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿಕೊಂಡು ಇನ್ಡೆಪ್ತ್ ತನಕ ಹೋಗ್ತೇವೆ. ಸೊ ಅದನ್ನು ಆ ಪರ್ಟಿಕ್ಯುಲರ್ ಕೋರ್ಸನ್ನು ಚೆಕ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮರ್ನ್ ಸ್ಟ್ಯಾಕನ್ನು ಕಲೀಲಿಕ್ಕೆ ಮತ್ತು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪರ್ ಆಗಲಿಕ್ಕೋಸ್ಕರ. ರಿಯಾಕ್ಟಲ್ಲಿ ನನಗೆ ಒಂದು ಒಳ್ಳೆ ವಿಷಯ ಈಗ ಎಂತ ಅನಿಸಿದ್ದು ಅಂತ ಹೇಳಿದರೆ ಇಕೋಸಿಸ್ಟಮ್ ಉಂಟಲ್ಲ ತುಂಬ ಒಳ್ಳೆಯದಾಗಿ ಡೆವಲಪ್ ಆಗಿದೆ. ನಿಮಗೆ ರಿಯಾಕ್ಟ್ ಅಪ್ಲಿಕೇಶನ್ ಬೇಕಿದ್ರೆ ನೀವು ವೀಟ್ ಅಂತೇಳಿ ಒಂದು ಪ್ಲಾಟ್ಫಾರ್ಮ್ ಉಂಟು, ಆ ಪರ್ಟಿಕ್ಯುಲರ್ ಟರ್ಮಿನಲ್ ಇದು ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ನೀವು ಪ್ರಾಜೆಕ್ಟನ್ನು ಈಸಿಯಾಗಿ ಬಿಲ್ಡ್ ಮಾಡ್ಬೋದು. ಮತ್ತು ರಿಯಾಕ್ಟ್ ರೌಟರ್ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ನಿಮಗೆ ರೌಟಿಂಗ್ ಎಲ್ಲ ಅದರಲ್ಲಿ ಪಡೀಲಿಕ್ಕೆ ಆಗ್ತದೆ. ಬಟ್ ನಿಮಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಥವಾ ಅದು ಕಾಂಪ್ಲೆಕ್ಸ್ ಅಂತೆಲ್ಲ ಅನ್ನಿಸ್ತಿದ್ರೆ ಉಂಟಲ್ಲ ತುಂಬ ಸುಲಭ ಉಂಟು. ಜಸ್ಟ್ ಒಂದು ಕಮಾಂಡ್ ರನ್ ಮಾಡಿದರೆ ಎವ್ರಿಥಿಂಗ್ ವಿಲ್ ಬಿ ಡನ್. ಬಟ್ ಈವನ್ ಇಫ್ ನಿಮಗೆ ಅದು ಕಷ್ಟ ಅಂತೆಲ್ಲ ಅನ್ನಿಸಿದರೆ Next.js ಅಂತೇಳಿ ಒಂದು ಫ್ರೇಮ್ವರ್ಕ್ ಉಂಟು. ಆ ಪರ್ಟಿಕ್ಯುಲರ್ ಫ್ರೇಮ್ವರ್ಕಲ್ಲಿ ತುಂಬ ಸುಲಭವಾಗಿ ಮಾಡಿದ್ದಾರೆ ಅವರು. ತುಂಬ ಜನ ಹೇಳ್ತಾರೆ SEOಗೆ ಪ್ರಾಬ್ಲಮ್ ಆಗ್ತದೆ ರಿಯಾಕ್ಟನ್ನು ಯೂಸ್ ಮಾಡಿದರೆ ಅಂತೇಳಿ. Next.js ಉಂಟಲ್ಲ ಈ ಪರ್ಟಿಕ್ಯುಲರ್ ಪ್ರಾಬ್ಲಮನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡಿಬಿಡ್ತದೆ. ಸೊ ಅದರಿಂದ ನಿಮಗೆ ಒಳ್ಳೆ ಈಕೋಸಿಸ್ಟಮ್ ಸಿಗ್ತದೆ ರಿಯಾಕ್ಟಲ್ಲಿ. Vue.js ಸಹ ಈಕೋಸಿಸ್ಟಮ್ ಉಂಟು, ಬಟ್ ಈಗ ಎಲ್ಲ
ಇಂಟರ್ ರಿಲೇಟೆಡ್ ಆಗಿರೋದ್ರಿಂದ ತುಂಬ ಬಗ್ಸ್ಗಳಿರ್ತವೆ ಮತ್ತು ರಿಸೋರ್ಸಸ್ಗಳು ತುಂಬ ಕಡಿಮೆ ಇರ್ತವೆ Vue.js-ಅಲ್ಲಿ. ಲೈಕ್ ನಿಮ್ಗೆ ಎಂತಾದ್ರೂ ಒಂದು ಡೌಟ್ ಆದರೆ ಅಥವಾ ಎಲ್ಲಾರು ಸ್ಟಕ್ ಆದರೆ ಉಂಟಲ್ಲ, ನೀವು ChatGPT ಹತ್ರ ಕೇಳಿದರೆ ಅದು ಓಲ್ಡ್ ವರ್ಷನ್ ಇದು ಡೀಟೇಲ್ಸ್ಗಳನ್ನು ತೋರಿಸ್ತದೆ. ಸೊ ಈ ಪರ್ಟಿಕ್ಯುಲರ್ ಓಲ್ಡ್ ವರ್ಷನಿಂದ ನ್ಯೂ ವರ್ಷನಿಗೆ ತುಂಬ ಅಪ್ಡೇಟ್ಸ್ಗಳಾಗಿದೆ. ಬಟ್ AI ಇನ್ನೂ ಸಹ ಲೈಕ್ ಓಲ್ಡ್ ವರ್ಷನ್ ಇದೆ, ಲೈಕ್ ಸಜೆಷನ್ಸ್ಗಳು ಕೊಡ್ತದೆ, ಕೋಡ್ಗಳನ್ನು ಕೊಡ್ತದೆ. ಸೊ ಅದು ಸ್ವಲ್ಪ ಕಷ್ಟಕರ ಅಂತೇಳಿ ಅಂದ್ಕೊಳ್ತೇನೆ ನಾನು Vue.js ಕಲಿಬೇಕಿದೆ. ರಿಯಾಕ್ಟಲ್ಲಿ ನಿಮಗೆ ಈ ಪ್ರಾಬ್ಲಮ್ ಬರೋದಿಲ್ಲ, ಎಂತಕಂದರೆ ರಿಯಾಕ್ಟಲ್ಲಿ Next.js ಉಂಟಲ್ಲ, ಲೈಕ್ ಲೇಟೆಸ್ಟ್ ಡಾಕ್ಯುಮೆಂಟೇಷನ್ ಲೈಕ್ ತೋರಿಸ್ತಾ ಉಂಟು. ನಾವು ChatGPT ಹತ್ರ ಕೇಳಿದರೆ ಅಥವಾ ಲೈಕ್ ಯಾವುದಾದ್ರು ಕ್ಲೌಡ್ ಹತ್ರ ಲೈಕ್ ಡಿಸ್ಕಸ್ ಮಾಡಿದರೆ. ಸೊ ಅದರಿಂದ ಅದೊಂದು ಒಳ್ಳೆ ಇಕೋಸಿಸ್ಟಮ್ ಮಾಡಿದ್ದಾರೆ ರಿಯಾಕ್ಟ್ ಮತ್ತು Next.js ಅವರು. ಆಫ್ಟರ್ ಆಲ್ ಈ ಎಲ್ಲ ಫ್ರೇಮ್ವರ್ಕ್ಸ್ಗಳು ಉಂಟಲ್ಲ ಜಾವಾಸ್ಕ್ರಿಪ್ಟ್ ಫ್ರೇಮ್ವರ್ಕ್ಗೆ, ಸೊ ಅದರಿಂದ ನಿಮಗೆ ರಿಯಾಕ್ಟ್ ಬೇಡ, Vue.js ಕಲಿತೀರಿ ಅಥವಾ ಲೈಕ್ ಆ್ಯಂಗ್ಯುಲರ್ ಕಲಿತೀರಿ ಫಸ್ಟಿಗೆ ಅಂತೆಲ್ಲ ಅನಿಸಿದರೆ ಶೋರ್ಲಿ ಗೋ ಹೆಡ್ ಕಲೀರಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ನಿಮಗೆ ಜಾಬ್ ಒಂದು ಕಂಪನಿ ಹೈರ್ ಮಾಡುವಾಗ ಲೈಕ್ ನಿಮಗೆ Vue.js ಕರೆಕ್ಟಾಗಿ ಗೊತ್ತುಂಟು ಅಂತೇಳಿ ನೀವು ಹೇಳಿದರೆ, ಇಫ್ ಅವರ ಅಪ್ಲಿಕೇಶನ್ ರಿಯಾಕ್ಟಲ್ಲಿ ಇರೋದಾದರೆ ಅವ್ರು ನಿಮ್ಮನ್ನು ಎಂತ ಫೈರ್ ಮಾಡೋದಿಲ್ಲ ಅಥವಾ ಲೈಕ್ ನಿಮ್ಮನ್ನು ಜಾಬಿಗೆ ಹೈರ್ ಮಾಡೋದಿಲ್ಲ ಅಂತೇಳಿ ಹೇಳೋದಿಲ್ಲ. ಅವ್ರು ಹೇಳ್ತಾರೆ ನೀವು ರಿಯಾಕ್ಟನ್ನು ಕಲಿತು ಲೈಕ್ ರಿಯಾಕ್ಟಲ್ಲಿ ಎಕ್ಸ್ಪರ್ಟೀಸ್ ಪಡಿಬೇಕು ಅಂತೇಳಿ. ಅದು ಕಲೀಲಿಕ್ಕೆ ಲೈಕ್ ವಿದಿನ್ 1 to 2 weeks ನಿಮಗೆ ಕಲೀಲಿಕ್ಕೆ ಆಗ್ತದೆ. ಇಫ್ ನಿಮಗೆ ರಿಯಾಕ್ಟ್ ಕರೆಕ್ಟಾಗಿ ಗೊತ್ತಿದ್ದರೆ ಲೈಕ್ Vue.js-ಅನ್ನು ಕಲಿಬೋದು, Vue.js ಕರೆಕ್ಟಾಗಿ ಗೊತ್ತಿದ್ದರೆ ಆ್ಯಂಗ್ಯುಲರ್ ಕಲಿಬೋದು, ಆ್ಯಂಗ್ಯುಲರ್ ಗೊತ್ತಿದ್ದರೆ ನೀವು ಯಾವುದಾದ್ರೂ ಬೇಕಿದ್ರೆ ಸಹ ಕಲಿಬೋದು. ಸೊ ಹಾಗಾಗಿರೋದ್ರಿಂದ ಈ 3 ಫ್ರೇಮ್ವರ್ಕ್ಸ್ ಉಂಟಲ್ಲ ಜಾವಾಸ್ಕ್ರಿಪ್ಟಲ್ಲಿ ಇರೋದು, ಸೊ ಅದರಿಂದ ನಿಮಗೆ ಜಾವಾಸ್ಕ್ರಿಪ್ಟ್ ಕರೆಕ್ಟಾಗಿ ಗೊತ್ತಿದ್ದರೆ ಶೋರ್ಲಿ ಯು ವಿಲ್ ಬಿ ಏಬಲ್ ಟು ಲೈಕ್ ಲರ್ನ್ ಎನಿ ಆಫ್ ದಿಸ್ ಫ್ರೇಮ್ವರ್ಕ್ ಮತ್ತು ಜಾಬ್ಗಳನ್ನು ಸಹ ಪಡಿಬೋದು ನಿಮಗೆ ಈ ಯಾವುದೇ ಫ್ರೇಮ್ವರ್ಕ್ಸ್ಗಳಲ್ಲಿ. ಪರ್ಸ್ನಲಿ ನನಗೆ ರಿಯಾಕ್ಟ್ ಉಂಟಲ್ಲ ತುಂಬ ಇಷ್ಟ ಅನ್ನಿಸ್ತದೆ ಅದನ್ನು ಯೂಸ್ ಮಾಡಲಿಕ್ಕೆ. ಈಗ ಸ್ಟೇಟ್ ಮ್ಯಾನೇಜ್ಮೆಂಟನ್ನೆಲ್ಲ ಯೂಸ್ ಮಾಡೋದು ಉಂಟಲ್ಲ ತುಂಬ ಈಸಿಯಾಗಿ ಹೋಗಿಬಿಟ್ಟಿದೆ. Zustand ಅಂತೇಳಿ ಒಂದು ಸ್ಟೇಟ್ ಮ್ಯಾನೇಜ್ಮೆಂಟ್ ಉಂಟು, ಗ್ಲೋಬಲ್ ಸ್ಟೇಟ್ ಮ್ಯಾನೇಜ್ಮೆಂಟನ್ನು ಮಾಡಲಿಕ್ಕೋಸ್ಕರ. ಸೊ ಅದನ್ನು ನಾನು ಯೂಸ್ ಮಾಡ್ತೇನೆ. ಮತ್ತು ಡಾಟಾ ಫೆಚಿಂಗಿಗೆ ಯೂಸ್ ಎಫೆಕ್ಟೆಲ್ಲ ಯೂಸ್ ಮಾಡ್ತಿದ್ದೆವು ಮೊದಲು, ಲೈಕ್ ತುಂಬ ಬಗ್ಗಿ ಆಗ್ತಿತ್ತು ಅದನ್ನು ಯೂಸ್ ಮಾಡುವಾಗ. ಬಟ್ ಈಗ ಟ್ಯಾನ್ ಸ್ಟ್ಯಾಕ್ ಕ್ವೆರಿ ಅಂತೇಳಿ ಒಂದು ಉಂಟು, ಅದನ್ನು ಯೂಸ್ ಮಾಡಿಕೊಂಡು ಲೈಕ್ ಎಲ್ಲ ಫೆಚಿಂಗ್ ಎಲ್ಲ ಮಾಡೋದೆಲ್ಲ ಅದರಲ್ಲಿ ಆಗ್ತದೆ. ಸೊ ಅದರಿಂದ ತುಂಬ ಒಳ್ಳೆ ಈಕೋಸಿಸ್ಟಮ್ ಬಿಲ್ಡ್ ಮಾಡ್ತಿದ್ದಾರೆ ಲೈಕ್ ರಿಯಾಕ್ಟ್ ಅವರು. ಮತ್ತು ಶಾರ್ಟ್ಲಿ ಲೈಕ್ ನಿಮಗೆ ಇದೆರಡು ಪ್ಯಾಕೇಜಸ್ಗಳನ್ನೆಲ್ಲ ಹಾಕ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಲೈಕ್ ಒಂದು ಫ್ರೇಮ್ವರ್ಕ್ ಬೇಕು ನಿಮಗೆ ಅಂತ ಹೇಳಿದರೆ Next.js-ಅಲ್ಲಿ ಎಲ್ಲ ಇನ್ಕ್ಲೂಡೆಡ್ ಆಗಿರ್ತದೆ. ಡಾಟಾ ಫೆಚ್ ಮಾಡೋದಾಗಿರಲಿ, ಸ್ಟೇಟ್ ಮ್ಯಾನೇಜ್ಮೆಂಟ್ ಸಹ ಅದರಲ್ಲಿ ಇನ್ಕ್ಲೂಡ್ ಇದೆ ಈಗ. ಸೊ ಹಾಗಾಗಿರೋದ್ರಿಂದ ರಿಯಾಕ್ಟ್ ಫೀಲ್ಸ್ ಗುಡ್. ಬಟ್ ಲೈಕ್ ನಿಮಗೆ ಬೇರೆ ಫ್ರೇಮ್ವರ್ಕ್ ಕಲಿಬೇಕಿದ್ರೆ ಬೇರೆ ಫ್ರೇಮ್ವರ್ಕನ್ನು ಸಹ ಕಲಿಬೋದು. webjana.com-ಗೆ ಹೋಗಿ ಚೆಕ್ ಮಾಡಿ, ನಂದು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಬೂಟ್ ಕ್ಯಾಂಪ್ ಸ್ಟಾರ್ಟಿಂದ ಎಂಡ್ ತನಕ ಲೈಕ್ ನಿಮಗೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟನ್ನು ಕಲಿಬೇಕಿದ್ರೆ ಅದರಲ್ಲಿ ನಾನು ಇನ್ಕ್ಲೂಡ್ ಮಾಡಿಬಿಟ್ಟಿದ್ದೇನೆ. ತುಂಬ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಉಂಟು ಆ್ಯಸ್ ಆಫ್ ನಾವು. ಸೊ ಅದರಿಂದ ಚೆಕ್ ಮಾಡಿ ಅದನ್ನು ಲೈಕ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ, ತುಂಬ ಈಸಿಯಾಗಿ ನಾನು ನಿಮಗೆ ಅದರಲ್ಲಿ ಕಲಿಸ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಪರ್ಟಿಕ್ಯುಲರ್ ವೀಡಿಯೋನ ಎಂಡ್ ತನಕ ನೋಡಿದ್ದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.